ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿದೆ. ಎಸ್ಐಟಿ ತನಿಖೆ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ ಕೋರ್ಟ್. ಮಹಿಳೆ ಘನತೆಗೆ ಧಕ್ಕೆ ತರುವಂತಹ ವಿಡಿಯೋ ವೈರಲ್ ಆಗಿರುತ್ತೆ ನೋಡಿ. ಒರಿಜಿನಲ್ ವಿಡಿಯೋ ಮತ್ತು ಫೋಟೋ ಕೂಡ ಪತ್ತೆ ಆಗಿರಲಿಲ್ಲ. ಬಳಿಕ ಈ ವಿಡಿಯೋ ಬಗ್ಗೆ ಎಸ್ಐಟಿ ತನಿಖೆ ಆರಂಭ ಆಗುತ್ತೆ. ಬಹಳ ಉತ್ತಮವಾದಂಥ ಕೆಲಸ ಎಸ್ಐಟಿ ಅವರು ಮಾಡಿದ್ದಾರೆ. ಅಂದರೆ ಸರ್ಕಾರದ ಒಂದು ನೇತೃತ್ವ, ಅಂದರೆ ಸರ್ಕಾರದ ಒಂದು ಶ್ಲಾಘನೆ ಕೂಡ ಹೌದಿಲ್ಲಿ. ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿತ್ತು. ಇಲ್ಲಿ ಎಸ್ಐಟಿ ಅವರಿಗೆ ಸಾಕಷ್ಟು ರೀತಿಯಾದಂತಹ ಸವಾಲುಗಳು ಎದುರಾಗಿರುತ್ತೆ. ಡಿಜಿಟಲ್ ಎವಿಡೆನ್ಸ್, ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳ ಮೂಲಕ ಇದನ್ನು ಭೇದಿಸ್ತಾರೆ. ಎಸ್ಐಟಿ ತಂಡ ಟೆಕ್ನಿಕಲ್ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕತೆಯನ್ನು ಬಳಸಿ ತನಿಖೆ ನಡೆದಿದೆ. ಇದೇ ತಂತ್ರಜ್ಞಾನದ ಮೂಲಕ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಎಸ್ಐಟಿ ತನಿಖೆ ರೀತಿಯನ್ನು ನಾನು ಸ್ವಾಗತಿಸ್ತೇನೆ. ಕೋರ್ಟ್ಗೆ ಮನವರಿಕೆ ಆಗುವ ರೀತಿಯಲ್ಲಿ ವಾದ ಮಾಡಿದ್ದಾರೆ. SPP ಅಶೋಕ್ ನಾಯಕ್ ಅವರು ಹಾಗೆ BN ಜಗದೀಶ್ ಅವರು ಭಾಳ ಸಮರ್ಥವಾಗಿ ವಾದವನ್ನು ಮಾಡಿದ್ದಾರೆ. ನೋಡಿ, ಅಷ್ಟು ಸುಲಭ ರೀ. ಯಾಕಂದರೆ ಪ್ರಭಾವಿ ಕುಟುಂಬದ ವ್ಯಕ್ತಿ ರೀ ಆತ. ಮಾಜಿ ಪ್ರಧಾನಿಗಳು ರೀ, ಮಾಜಿ ಮುಖ್ಯಮಂತ್ರಿಗಳು, ಮಿನಿಸ್ಟರು ಆದಂಥವರು. ಏನು ಸಾಮಾನ್ಯ ಒತ್ತಡ ಇರುತ್ತಾ? ಯಾವ ಒತ್ತಡಕ್ಕೂ ಬಗ್ಗಲಿಲ್ಲ. ನಿಜಕ್ಕೂ ಒಂದು ಮಾದರಿಯಾದಂಥ ತನಿಖೆ ಅಂತ ಹೇಳ್ಬೋದು SIT ಅವ್ರದ್ದು. ಇದೇ ಗತ್ತು ಏನಿದೆ ಎಲ್ಲ ಪ್ರಕರಣಗಳಲ್ಲಿ ಹಿಂಗೆ ಆಗಬೇಕು. ಹಾಗಾಗಿ ಎಲ್ರಿಗೂ, ಜನಸಾಮಾನ್ಯರಿಗೂ ನ್ಯಾಯ ಸಿಕ್ಕಂತಾಗುತ್ತೆ. ಅಂದರೆ ಈಗ ಸರ್ಕಾರಗಳು ಯಾವುದೇ ಇರ್ಬೋದು, ಅಂದರೆ ರಾಜಕೀಯವಾಗೂ ಕೂಡ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಆದರೆ ಏನೇ ಆದರೂ ಆರೋಪಿ ತಪ್ಪು ಅನ್ನೋದು ಪ್ರೂವ್ ಆಯಿತು, ಹಾಗಾಗಿನೇ ಶಿಕ್ಷೆ ಆಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ SIT ಅವರು ಮಾಡಿರುವಂಥ ಆ ನಿಷ್ಪಕ್ಷಪಾತವಾದಂಥ ತನಿಖೆ, ಬಳಸಿರುವಂಥ ಟೆಕ್ನಾಲಜಿಗಳು, ಆಮೇಲೆ SPP ಅವ್ರ ವಾದ ಎಷ್ಟು ಪ್ರಬಲವಾಗಿತ್ತು, ಅವ್ರು ಹೇಳಿರುವಂಥ ಅಂಶಗಳು, ಆಮೇಲೆ ಈ ಗನ್ನಿಗಡ ಫಾರ್ಮ್ ಹೌಸ್ ಇದೆಯಲ್ಲ, ಅಲ್ಲಿ ಹೋಗಿದ್ದು, ಹೊಳೆನರಸೀಪುರ, ಬಸವನಗುಡಿ ಮನೆ, ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದು, ಬಟ್ಟೆಗಳನ್ನು ಕಲೆ ಹಾಕಿ